ಅಷ್ಟು ಮಾತಾಡೋಕ್ಕೆ ಏನಿದೆ ಅವನಿಗೆ ಗೊತ್ತು ವ್ಲಾಗ್ ಮಾಡ್ಬೇಕು. ನೀನು ದೊಡ್ಡ ಸೀನ್ ಆಗ್ಬಿಡ್ತಾ ಅಂತ. ಸ್ನೇಕ್ ಎಲ್ಲ ತಿಂದಿದ್ಯಾ? ಮನುಷ್ಯ ಆದವನು ಒಂದ್ಸಲ ಆದ್ರೂ ಇಲ್ಲಿ ಬಂದೋಗ್ಬೇಕು ಅಲ್ವಾ? ಸೊ ವಾಟ್ಸ್ ಅಪ್ ಫಾರ್ಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಆ ಬ್ಲಾಗಲ್ಲಿ ಹೇಳಿದ್ದೆ ಮುಳ್ಳಂಗೆರೆ ಭೇಟಿಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಕರೆಕ್ಟ್ 4:30 ಒಳಗಡೆ ಎಲ್ಲರೂ ರೆಡಿ ಆಗಿರಬೇಕು ಅಂತ ಹೇಳಿದರು. ತುಂಬ ಬೇಗನೆ ರೆಡಿ ಆಗಿಬಿಟ್ಟಿದ್ವಿ. ನಾವು ಈ ಲಾಡ್ಜಲ್ಲಿ ಸ್ಟೇ ಆಗಿದ್ವಿ. ಬಟ್ ನಿನ್ನೆ ನಾನು ಧನುಷು ಆ ಕ್ಲಿಪ್ ನಾನು ಲಾಸ್ಟಲ್ಲಿ ಹಾಕಿದ್ನಲ್ಲ, ಅಯ್ಯೋ ರಾಮ, ಇಲ್ಲ ಇದೆ ನೋಡಿ. ಬಟ್ ಎಷ್ಟು ಬೇಗ ರೆಡಿ ಆಗಿದ್ದೀವಿ ಮಗ. ಫಸ್ಟ್ ನಾವೇ ಬಂದಿರೋದು ಅಲ್ಲಿ ನೋಡಿ, ಲೋಡಿಂಗು ಆಗಿಲ್ಲ ಇನ್ನು ಅಲ್ವಾ ನೋಡು. ಬಟ್ ಆದರೂ ತುಂಬ ಬೇಗ ರೆಡಿ ಆಗಿದ್ದೀವಿ. ಆ ಕ್ಲಿಪ್ಸ್ ಹಾಕಿ ಜೋರಾಗಿ ನಕ್ಬಿಟ್ಟಿದ್ದೀವಿ ಗೈಸ್. ಇದ್ರ ಬಗ್ಗೆ ಕರೆಕ್ಟಾಗಿ ಹೇಳ್ತೀವಿ, ಜೋರಾಗಿ ನಕ್ಬಿಟ್ಟಿದ್ದೀವಿ. ಅದೇನಾಯ್ತು ಆಮೇಲೆ ಮೆಸೇಜ್ ಹಾಕಿದ್ರು, ನನ್ನ ಹೆಸರು ಬಂದಿರೋ ಧನುಷ್ಗೆ ಹಾಕಿದ್ರು, ಧನುಷ್ ಬಿ ಸೈಲೆಂಟ್, ಯಾಕೆ ಹಂಗೆ ಆಡ್ತಿದ್ದೀರ ಅದು ಅಂತ. ಆಮೇಲೆ ಫೋನ್ ಮಾಡಿದ್ರು, ಅಲ್ಲಿ ಪವನ್ ಇದ್ದಾನ ಅಂತ ಕೇಳಿದ್ರು. ಹ್ಞೂ ಮ್ಯಾಮ್ ಇದ್ದಾರೆ ಅಂತ ಹೇಳ್ದೆ. ನಾನೊಂದು ಸೆಕೆಂಡ್ ಅಯ್ಯೋ ಏನಪ್ಪ ಹಿಂಗಾಗಲ್ಲ ಆಗೋಯ್ತಲ್ಲ, ಸುಮ್ಮನೆ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗ್ತಿದ್ದಲ್ಲ ನಮ್ಮಿಂದ ಅಂದ್ಕೊಂಡು ಅವಾಗ ಸುಮ್ಮನೆ ಆಮೇಲೆ ಮಲ್ಕೊಂಡ್ಬಿಟ್ವಿ. ಮಲ್ಕೊಂಡು ಕರೆಕ್ಟ್ 1 hour ಅಷ್ಟೇ ಮಲ್ಕೊಂಡಿದ್ದು. ಟಕ್ ಅದಂತೆ ರೆಡಿ ಆಗಿ ಕೆಳಗಡೆ ಇದ್ದೀವಿ ನೋಡಿ. ನಾವು ಇಷ್ಟೇ ನಮ್ಮ ರೂಮ್ ಅವ್ರು ಯಾರು ಇದೆ ಎಲ್ಲರಿಗೂ ರೆಡಿ ಮಾಡಿಸ್ಬಿಟ್ಟು ಕೆಳಗಡೆ ಬಂದಿದ್ದೀನಿ. ಸೊ ಹೊರಡದೆ. ಸೊ ರೆಸ್ಟ್ ಸ್ಟಾರ್ಟ್ ಮಾಡೋಣ ಅಷ್ಟೇ. ಒಳ್ಳೆ ನಿದ್ದೆ. ಹಾಯ್ ನೋಡಿದ್ರ ಬ್ರೋ, ನೀವು ಹೇಳಿ ಟೈಮಿಗೆ ಪಕ್ಕ ರೆಡಿ ಆಗಿದ್ದೀವಾ? ಏನು ಹೇಳ್ತೀರಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆಗಲೇ ಬಾಯ್ ಸ್ಟಾರ್ಟ್ ಮಾಡಿದ್ವಾ? ಇಲ್ಲಿ ಕೂತಿದ್ದಾರೆ ಇವರೇ ಮ್ಯಾಮ್ಸು. ಸುಮ್ಮನೆ ಇವರೇ ನಾನು ಮೆಸೇಜ್ ಹಾಕಿದ್ದು ನಮಗೆ. ಮ್ಯಾಮ್ ಕಂಟೆಂಟ್ ಲೈವಲ್ಲಿ ಹೋಗ್ಬಿಟ್ಟು ಕಂಟೆಂಟ್ ಕೊಟ್ಟಿದ್ದೀವಿ. ಕೊಡ್ತೀನಿ ಅವ್ನಿಗೆ ಬಸ್ಸಲ್ಲಿ ಕಂಟೆಂಟು. ಎಲ್ಲರಿಗೂ ಹೇಳ್ಕೊಂಡು ಕೂತ್ಕೊಂಡ್ಬಿಡಿ ಆಮೇಲೆ ಬಾತ್ರೂಮಲ್ಲಿ. ಅದಕ್ಕೆ ಬಾತ್ರೂಮಲ್ಲಿ ಅಷ್ಟು ಮಾತಾಡೋಕ್ಕೆ ಏನಿದೆ? ಅವನಿಗೆ ಗೊತ್ತು ವ್ಲಾಗ್ ಮಾಡಬೇಡ ನನಗೆ ಹಿಂದೆ ವಯಸ್ಸು. ನಾನು ಬಂದು ನಾಕ್ ಮಾಡಿದಾಗ ಯಾರ್ಯಾರು ಮಲಗಿದ್ರು, ಬಾಗಿಲು ಕ್ಲೋಸ್ ಆದ್ಮೇಲೆ ಅವರೆಲ್ಲ ಎದ್ದಿದ್ರು. ಇಬ್ರು ನನಗೆ ಗೊತ್ತು. ಇವನು ಮತ್ತೆ ವಿವೇಕ್ ಕಿಸಿತಾ ಇದ್ದೀರಾ? ಏನ್ ನಾಟಕ ಹೊಡೆದ ಮಲಗಿದಂಗೆ. ಹೌದಾ? ನಿಮ್ಗಳಿಗೆ ನಿಮ್ಗೆ ಏನಾದರೂ ಮಾನ ಏನು ಹೇಳಿ ಬರ. ರೆಕಾರ್ಡಿಂಗ್. ಅಯ್ಯೋ ಮಾನ ಮರ್ಯಾದೆ ಎಕ್ಸಾಕ್ಟ್ಲಿ. ಇದ್ದಿದ್ರು ನನಗೆ ಮುಗಿಸ್ಬಿಡೋದು. ಸ್ಲೀಪ್ಲೆಸ್ ನೈಟ್. ಎಷ್ಟು ಫ್ರೆಶ್ ಆಗಿದ್ದೀನಿ ನೋಡಿ ಮ್ಯಾಮ್. ನಿಜ ಹೇಳ್ಬೇಕಂದ್ರೆ ನೋಡು, ನಾನು ಫ್ರೆಶ್ ಆಗಿದ್ದೀನಿ, ಅವ್ರು ಫ್ರೆಶ್ ಆಗಿದ್ದೀರಾ ಅಂತ. It is not about being fresh. We've had literally sleepless night. ಸ್ಲೀಪ್ಲೆಸ್ ನೈಟ್ಸ್. ಮ್ಯಾಮ್ ಅದಕ್ಕೆ ಹಂಗೆ ಅನಿಸ್ತು, ಅದಕ್ಕೆ ಹೇಳ್ಬಿಟ್ಟೆ ಸುಮ್ಮನೆ ಮಲ್ಕೊಂಬೇಡ ಅಂತ. ನಾವಿಬ್ರು ಇಲ್ಲ ಪ್ಯಾಂಟ್ ಹಾಕೊಂಡು ಬರೀ ಶರ್ಟ್ ಇಲ್ಲದೆ ಓಡಾಡ್ತೀವಿ. ನಾವಿಬ್ರು ಬಂದಬೇಕು. ಹಾಂ ಅದ್ರ ನೀನು ದೊಡ್ಡ ಸೀನ್ ಆಗ್ಬಿಡ್ತಾ ಅಂದ್ಕೊಂಡೆ. ಹಂಗೇನಾಗಿಲ್ಲ, ಅಷ್ಟೇ ಮುಗೀತು. ಕ್ಲೋಸ್. ಸರ್ ಗುಡ್ ಮಾರ್ನಿಂಗ್ ಸರ್. ಫುಲ್ ದೋಷಲ್ಲಿ ಇರ್ತೀರಲ್ಲ? ಹೌದು. ಕಾಫಿ ಇದೆ, ಬಿಸಿ. ಹಾಂ, ಸೊ ಬಿಸಿ ಕಾಫಿ ಕುಡಿದು ಹೊರಡೋಣ. ಸೊ ಇವಾಗ ಎಲ್ಲರೂ ಓಡ್ತಾ ಇದ್ದೀವಿ ಇಲ್ಲಿಂದ ಇವಾಗ. ಸೊ ಎಲ್ಲರೂ ಫುಲ್ ಟಿಪ್-ಟಾಪ್ ರೆಡಿ ಆಗಿದ್ದಾರೆ. ಬಸ್ಸಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ ಇವತ್ತು, ಅದಕ್ಕೆ ಲೈಟ್. ಇಲ್ಲ ಕಣ, ಈ ವಾರ ನಡೀತಿದೆ ಅಲ್ವಾ, ಅದಕ್ಕೆ ಕರೆಂಟ್ ಆಫ್ ಮಾಡಿದ್ದಾರೆ. ಅಲ್ಲಿ ನೀರಿಲ್ಲ, ಇಲ್ಲಿ ಕರೆಂಟ್ ಇಲ್ಲ. ಅಲ್ಲಿ ನೀರಿಲ್ಲ, ಇಲ್ಲಿ ಕರೆಂಟ್ ಇಲ್ಲ. ಕರೆಕ್ಟ್ ಪಾಯಿಂಟ್. ಏನು ಕರೆಂಟೇ ಬಂದ್ಬಿಡ್ತಲ್ಲ ನೋಡಿ. ಬ್ರೆಡ್ ಜಾಮು ಎಷ್ಟಣ್ಣ ಒಂದು ಬ್ರೆಡ್? ಅಯ್ಯೋ, ಆಮೇಲೆ ಒಬ್ಬೊಬ್ಬರದು ಅಂತ ಚಿಕನ್ ಬ್ರೆಡ್ ಆಯಿತು. ತಿನ್ನಲ್ವಾ? ಹಂಗಾದ್ರೆ ವೆಜ್ ಇದು. ಹಂಗಂದ್ರೆ ವೆಜ್ ನಾನು ತಗೊಬೇಕಲ್ವಾ, 1500 ರೂಪಾಯಿ ಕೊಟ್ಟು. ಇವಾಗ ಫಸ್ಟ್ ಅಲ್ಲಿ ರೀಚ್ ಆಗೋಣ. ಅಲ್ಲಿವರೆಗೂ ನೀವು ವೇಟ್ ಮಾಡ್ತೀರಿ, ನಾವು ವೇಟ್ ಮಾಡ್ತಾ ಇರ್ತೀವಿ. ಹೆಂಗ ಅನ್ನಿಸ್ತಿದೆ ನಮ್ಮ ಟ್ರಿಪ್ಪು? ಚೈನ್ ಅಂತ ಚೈನ್ ಎಲ್ಲೋಗಿದೆ?
ನಿನಗೆ ಹೆಂಗ ಅನಿಸ್ತಿದೆ ಖುಷಿಯಾಗಿದ್ದಾನೆ ಸರ್ ಅಲ್ಲಿ ನಮ್ಮ ಸೊ ಇವಾಗ ಇಲ್ಲಿ ಟಿಫನ್ ಎಲ್ಲ ತಿಂದು ಇವಾಗ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ವ್ಯೂ ನೋಡಿ ಈಗ ಹೆಂಗಿದೆ ಇಲ್ಲಿದು, ಕ್ರೇಜಿ ಆಗಿದೆ. ಬಟ್ ಇವಾಗ ಬಿಸಿಲು ಅವಾಗಲೇ ಕಾಲು ನೋವ್ತಿತ್ತು ಸರಿಯಾಗಿ. ಓಪನ್ ಮಾಡಲಾ? ದಯವಿಟ್ಟು ಓಪನ್ ಮಾಡಿ ಇವಾಗ. ಬೇಕಿತ್ತಾ? ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಗಿ ಕಾಲು ನೋವು ಬಂದು ಸರಿ ಆಯ್ತಕ್ಕ. ಇವಾಗ ಕರೆಕ್ಟಾಗಿದ್ದೀನಿ. ನೀವು ಬೆಳಗ್ಗೆ ಏನು ಸುಮ್ಮನೆ ಮಲ್ಕೊಂಡಿದ್ದಾಗ ನಾನು ಬೆಳಗ್ಗೆ ಎದ್ದ ತಕ್ಷಣನೇ ಚೈನ್ ತೊಗೊಂಡಿದ್ರು. ನಮ್ಮ ಫ್ರೆಂಡ್ಸೇ ಸುಮ್ಮನೆ ಚೈನ್ ಇಟ್ಕೊಂಡ್ಬಿಟ್ಟಿದ್ರು. ಎಲ್ಲಿ ಮಗ ನಿನ್ನ ಚೈನು ಅಂತ ನಂಗೆ ಗೊತ್ತಿತ್ತು ಅವರೇ ತೊಗೊಂಡಿರ್ತಾರೆ ಅಂತ. ಅಲ್ಲ ನೋಡಲ್ಲಿ ಇದ್ರೆ ನನ್ನ ಮಗ ಅವನೇ ಎತ್ಕೊಂಡಿದ್ದು. ಇವಾಗ ಟಿಫನ್ ನೋಡಿ, ಪಲಾವು, ಅದೇನೋ ಬೋಂಡ, ಶಾವಿಗೆ ಉಪ್ಪಿಟ್ಟು, ಚಟ್ನಿ. ಕ್ರೇಜಿ ಟಿಫನ್ ಮುಗಿಸ್ಕೊಂಡು ಹೊರಡೋಣ. ಗೈಸಿನು ಇವಾಗ ನನಗೆ ಕೇಳಿದ್ರು ನೀನು ನಾನ್ ವೆಜ್ಜಾ ವೆಜ್ಜಾ ಅಂತ. ನಾನು ವೆಜ್ಜು ಅಂತ ಹೇಳಿದೆ. ಇವ್ನು ಏನೇನು ತಿಂದ ಇಲ್ಲಿ ನಾನ್ ವೆಜ್ಜಲ್ಲಿ? ಸ್ನೇಕ್ ಎಲ್ಲ ತಿಂದಿದ್ಯಾ? ಬಿಟ್ರೆ ಫ್ರೆಂಡ್ಸ್ ಎಲ್ಲಾರ್ಗೂ ನೆಕ್ಸ್ಟ್ ಬ್ಯಾಟಿಂಗ್ ಎಲ್ಲಿ ಸಿಗುತ್ತೋ ಅದೆಲ್ಲ ತಿನ್ನಕ್ಕೆ? ಕೆರೆಯಲ್ಲಿ ಹಿಡಿದು ತಿನ್ನೋದು. ಮತ್ತೆ 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 ಕ್ರಾಬ್, ಪ್ರಾನ್ಸ್, ಕ್ಯಾಮಲ್, ಕಾಡ್ಬೇಕು. ಏನೋ ಯಾವಪ್ಪ ಫಸ್ಟ್ ಟೈಮ್ ಗುರು ನಾನು ಕೇಳಿದ್ದು ಅದು ಸ್ನೇಕ್. ನಾನು ಶಾಕ್ ಆಗಿದ್ದೆ ಒಂದು ಸೆಕೆಂಡ್. ಗ್ರೇಟ್. ಹೆಂಗಿತ್ತು? ಹೌದು ಚೆನ್ನಾಗಿರುತ್ತೆ. ಅದಕ್ಕೆ ಸೈಡ್ಸ್ ಏನಾರು ಇರುತ್ತಾ? ಸೈಡ್ಸ್ ಹಾಂ, ಈಗ ತಿನ್ನಕ್ಕೆ ಏನಾರು ಅದ್ರ ಜೊತೆ? ಅದ್ರ ಜೊತೆ ಏನಿಲ್ಲ, ಫ್ರೈ ಥರ ಮಾಡ್ಕೊಂಡು ತಿಂತಾ ಇರೋದೆ. ಸೊ ಇವಾಗ ಎಲ್ಲರದು ತಿಂದಾಯ್ತು. ಇವಾಗ ಜೀಪ್ ಹತ್ತದೆ. ರೆಡಿನಾ ಮಗ? ಎಲ್ಲರೂ ರೆಡಿನಾ? ಎಲ್ಲರೂ ರೆಡಿ? ಓಕೆ. ಎಲ್ಲರೂ ಬಂದು ಜೀಪಲ್ಲಿ ಹತ್ತಿದ್ದೀವಿ. ಹಿಂದೆ ಕೂತ್ಕೊಬೇಕಿತ್ತು. ಹಿಂದೆ ಆಲ್ರೆಡಿ ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿ ವ್ಯೂ ಸಿಗ್ತಿತ್ತು ನಮಗೆ. ನಮ್ಮ ಸರ್ ನೋಡಿ ಫುಲ್ಲು. ಸೊ ಯಾಗೈತಿ ಇವಾಗ ಹೋಗೋಣ, ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಕರೆಕ್ಟ್ 4 ಜೀಪ್ ಮಾಡಿದ್ದೀವಿ. ಹೋಗೋಣ ಮೇಲೆ ಹೋದ್ಮೇಲೆ ಇನ್ನೂ ತುಂಬ ಎಂಜಾಯ್ ಮಾಡೋದಿದೆ. ಸ್ಟ್ಯಾಚು ಇದೆ ಅಂತೆ ನೋಡಿ, ಶಾರ್ಟ್ಸ್ ತೆಗಿತೀನಿ. ಶಾರ್ಟ್ಸಲ್ಲಿ ನೋಡ್ಕೊಂಡು ಬನ್ನಿ. ಓಡ್ತಾ ಇದ್ದೀವಿ ಸೀದಾ. ಇವಾಗ ಟ್ರೆಕ್ಕಿಂಗಿಗೆ ಹೋಗೋದು. ನೋಡ ಇಲ್ಲೇನೋ ಸುಮ್ಮನೆ ನಿಲ್ಲಿಸಿದ್ದೀವಿ, ಬಟ್ ಚೆನ್ನಾಗಿದೆ ನೋಡಪ್ಪ ಒಂಥರ. ಯಾ ಲೆಟ್ಸ್ ಗೋ. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಬರ್ಬಾರ್ದಾಗಿತ್ತಾ? ಬಾಯ್. ಸೊ ರೀಚ್ ಆದ್ವಲ್ಲ. ಇವಾಗ ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಬೇಕು ನಾವು. ನೋಡಿ ಇಷ್ಟು ಬೇಗ ವಯಸ್ಸಾಗ್ಬಿಟ್ಟೈತಪ್ಪ ಇವ್ರಿಗಲ್ಲ. ಹಾಂ, ನಾನು ನೋಡಿ ಹೆಂಗಿದ್ದೀನಿ. ಫುಲ್ ಹೀರೋ ಫೀಲಿಂಗ್. ನಿಮ್ಗೆ ಗೊತ್ತು ಬಿಡಿ ಗೈಸ್, ಯಾವ ಹುಡುಗಿ ಜೊತೆ ಇರಲ್ಲ ಅಂತ ನಿಮಗೂ ಗೊತ್ತು. ಯಾವ ಹ್ಯಾಟು? ಒಂದು ಅವನ ಹತ್ರ ಸ್ಪೆಕ್ಸ್ ಇಸ್ಕೊಂಡ್ಕೊಡಿ, ಇಲ್ಲಾಂದ್ರೆ ಹ್ಯಾಟ್ ಇಸ್ಕೊಂಡ್ಕೊಡಿ. ಎರಡು ಅವನ ಹಾಕೊಂಡು ನನಗೆ ಹೇಳ್ತಿದ್ದೀರಾ? ನೀವು ತಾನೇ ಕೇಳಿದ್ದು. ನೀವು ಬನ್ನಿ ಹೇಳ್ತೀನಿ ನನ್ನ ಜೊತೆ. ಅದನ್ನ ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನಂತೀರಾ ನನ್ನ ಯೂಟ್ಯೂಬ್ ಚಾನಲ್ಗೆ? ತುಂಬ ಒಳ್ಳೆ ಹುಡುಗ ನೋಡಿ, ಯಾರನ್ನ ಒಳ್ಳೆ ಹುಡುಗಿ ಇದ್ರೆ ಹುಡುಗ. ಅದು ಬೇಡ, ನಂಗೆ ಅದು ಬೇರೆ ಥರ ಮಾತಾಡಿದ್ದು ಬೇಡ. ಇವಾಗಿನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿರ್ಬೋದು ಅಂತ ಅನ್ಕೊಂತೀನಿ. ನನ್ಗೆ ಗೊತ್ತಿಲ್ಲ, ಯಾಕೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ನಮ್ಮ ಹುಡುಗ ಒಳ್ಳೆ ಹುಡುಗ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಆಮೇಲೆ ಬೆಲ್ ಐಟಮ್ ಮರಿಬೇಡಿ ಅಲ್ಲೇ. ಸೊ ಅದೇ ಅರ್ಧ ಮೇಲೆ ಹತ್ತು ಬಂದಿದ್ದೀವಿ ಎಲ್ಲರೂ. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ. ಅಲ್ಲಿ ನೋಡೋಕೆ ಹೋದ್ರೆ ಇದೇನೂ ಇಲ್ಲ. ನಮ್ಮ 3 ಸೈಡ್ ಕಳಸ, ಅಲ್ಲಿ ಕ್ಯಾತರ್ಮಕ್ಕೆ ಅಂತ ಒಂದಿದೆ, ಅಲ್ಲೆಲ್ಲರೂ ಹೋಗಿ ವಿಸಿಟ್ ಮಾಡಿ. ಇದೇನೂ ಇಲ್ಲ ಅದ್ರ ಮುಂದೆ. ನೆಕ್ಸ್ಟ್ ಲೆವೆಲ್ ಅನ್ಸ್ಕೊಂಬಿಡಿ. ಅದು ಫುಲ್ ಹೋಗಿ ಗೈಸ್ ಒಂದ್ಸತಿ ಆ ಜೀಪಿಂದ ಕರ್ಕೊಂಡು ಹೋಗೋದಾಗಿರಲಿ, ಆ ಜೀಪಿಂದ ಹೋಗೋದೇ ಮಜಾ ಇದೆ ಅಲ್ಲಿ ಮೇಲೆ. ಇನ್ನು ಎಷ್ಟು ಮೇಲೆ ಹೋಗ್ಬೇಕು ನೋಡಿ ಗೈಸ್. ಯಾವುದೋ ಇವಾಗ ನೋಡಿ ಸುಮ್ಮನೆ ಜಾರ್ ಬೀಳೋದು ಬೇಡ. ಫುಲ್ ಅಲ್ಲಿ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು. ಇವಾಗ ಅಲ್ಲಿ ಇಳ್ದು ಅಲ್ಲಿ ತನಕ ಹೋಗ್ಬೇಕು. ಹೆಂಗೆ ಅನಿಸ್ತಿದೆ ಬ್ರೋ ನಿಮಗೆ? ಸೊ ಗುಡ್ ವಾರ್ಮ್ ಅಪ್. ನಮ್ಮ ಅಣ್ಣನ ಬ್ಲಾಗಿಂಗ್ ಇವಾಗ ಸ್ಟಾರ್ಟ್. ಬ್ಲಾಗಿಂಗ್ ಎಲ್ಲ ಜಸ್ಟ್ ಫೋಟೋಸು. ನಮ್ದಲ್ಲ ಯಾರೂ ಇಲ್ಲ ಬ್ರೋ ಫೋಟೋ ತೆಗಿಯೋರು. ಅಲ್ಲ ಬ್ರೋ.
ಎಲ್ಲರೂ ಬಿಸಿ ಎಲ್ಲರೂ ಅವರು ನಾವು ಮಕ್ಕ ನೋಡ್ಕೊಂಡು ಆರಾಮಾಗಿದ್ದೀವಿ ಅಷ್ಟೇ. ನಮ್ದೆಲ್ಲ ಒಂದು ರೌಂಡ್ ಮುಗ್ದಿದೆಯಲ್ಲ. ಒಂದು ರೌಂಡ್ ಆಯಿತು. ಎಕ್ಸ್ಪೀರಿಯನ್ಸ್ಡ್ ನಮ್ಗೆ ಗೊತ್ತಿದೆ ನಾವು ಪ್ರಯಾರಿಟೀಸ್. ಹೆಂಗೆ ಅನಿಸ್ತಿದೆ? ನೀವು ಫಸ್ಟ್ ಟೈಮ್ ಏನೋ ಬಂದಿರೋದು? ನಾನು ಸೆಕೆಂಡ್ ಟೈಮ್ ಇಲ್ಲಿ. ಹಾಂ ಸೂಪರ್. ಬಟ್ ಫಸ್ಟ್ ಟೈಮ್ ಬರೀ ಇಲ್ಲಿ ತನಕ, ಸೆಕೆಂಡ್ ಟೈಮ್ ಗೋಯಿಂಗ್ ಮೂವ್ ಡೀಪ್ ನಾವು. ಗುಡ್. ಸೊ ಕಾಯ್ತಾ ಇದ್ದೀರೇನು ಎಲ್ಲರಿಗೂ? ಹಾಂ ಕಾಯ್ತಾ ಇದ್ದೀನಿ. ಈ ಜಾಗ ನೋಡಿ ಗೈಸ್ ಹೆಂಗಿದೆ, ಕ್ರೇಜಿ. ಇವಾಗ ಇಬ್ಬಿಬ್ರು ಬ್ಲಾಗರ್ ಇವಾಗ. ನಾವಿಬ್ಬರೇ. ಅಲ್ಲ ಇಲ್ಲೂ ಜೀಪ್ ಇಸ್ಬಿಡ್ಬೋದಿತ್ತು ಬ್ರೋ. ಇಲ್ಲೂ ಜೀಪ್ ತರ್ತಾರಾ? ಇದು ಬೇರೆ ಕಡೆ ಸಪ್ರೇಟ್, ಅಂದರೆ ಅಲ್ಲಿಂದ ಬೇರೆ ಜೀಪ್ ಮತ್ತು ಈ ಕಡೆಯಿಂದ ಬೇರೆ ಜೀಪ್. ಎಷ್ಟು 1 ಕಿಲೋಮೀಟ್ರ್ ಇದೆಯಾ ಮತ್ತೆ ಇಲ್ಲಿಂದ ಮೇಲೆ? ಅಲ್ಲಿಂದ 2 ಕಿಲೋಮೀಟರ್. ಸೊ ನೋಡಿ ಅವಾಗಲೇ ಒಂದು 2-3 ನಿಮಿಷದ ಮುಂಚೆ ಅಲ್ಲಿದ್ವಿ. ಕರೆಕ್ಟಾಗಿ ಎಲ್ಲರೂ ಇದ್ದಾರೆ ನೋಡಿ, ಕಾಣಿಸ್ತಾ ಇಲ್ಲ ನಿಮಗೆ? ಅಲ್ಲಿಂದ ಕರೆಕ್ಟ್ 3 ನಿಮಿಷ ಬಂದ್ಬಿಟ್ವಿ. ಜಾಗ ನೋಡಿ, ಹುಷಾರು. ಸೊ ಫುಲ್ ಮೇಲೆ ಬಂದಿದ್ದೀವಿ. ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆಯಲ್ಲ? ಸೂಪರ್ ನೋಡಿ. ಮನುಷ್ಯ ಆದವನು ಒಂದ್ಸಲ ಆದ್ರೂ ಇಲ್ಲಿ ಬಂದೋಗ್ಬೇಕು ಅಲ್ವಾ? ಮನ್ಸಿಗೆ ನೆಮ್ಮದಿ, ಖುಷಿ. ಏನೇ ಬೆಂಗಳೂರಲ್ಲಿ ಇದ್ದು ಟ್ರಾಫಿಕಲ್ಲಿ ಕೂತಿ ಅಯ್ಯೋ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಆ ಕಡೆ. ಸೊ ಅದೇ ಫುಲ್ ಟಾಪ್ ವ್ಯೂಗೆ ಹೋಗ್ಬಿಟ್ಟು ಕೆಳಗಡೆ ಬಂದಿದ್ದೀವಿ. ಕರೆಕ್ಟಲ್ಲಿ ಹೋಗಿದ್ವಿ ಗೈಸ್ ಅದ್ಮೇಲೆ. ಸೊ ಇವಾಗ ಅಲ್ಲಿ ಹೋಗ್ಬೇಕಷ್ಟೇ. ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀವಿ, ಅದಕ್ಕೆ ವಿಡಿಯೋ ಜಾಸ್ತಿ ತೆಗಿಯೋಕ್ಕಾಗಿಲ್ಲ. ಕೆಳಗಡೆ ಬಂದ್ವಿ ನೋಡಿ. ಕಂಪಾಸ್ ಪೀಪಲ್ ನಾನು ಕರಿತಾ ಇದ್ದೀನಿ ಅಷ್ಟೇ ಮ್ಯಾಮ್. ಯಪ್ಪ ನೋಡಿ, ಅಲ್ಲಿ ಮೇಲೆಲ್ಲ ಬರೆದ್ಬಿಟ್ಟು ನೀವು ಕೆಳಗಡೆ ಇದ್ರೆ ಏನು ಮ್ಯಾಮ್ ಮಜಾ ಮಾಡ್ಬೇಕು ಮ್ಯಾಮ್. ಲೈಫ್ ಅಂದರೆ ನಿಮ್ಗೆ ಗೊತ್ತಿಲ್ಲ. ನನ್ನ ಜೊತೆ ಅಲ್ಲಿ ನೋಡಿ ಎಲ್ಲಿ ಹೋಗಿದ್ವಿ ಗೊತ್ತಾ ನಾವು? ಯಪ್ಪ ಯಾರೂ ಬಂದಿಲ್ಲ. ಹಾಂ ಎಂಜಾಯ್ ಮಾಡಿದ್ಯಾ? ಫುಲ್ ಎಂಜಾಯ್. ನೋಡಿ ಎಲ್ಲರೂ ಗ್ರೂಪ್ ಎಲ್ಲ ಇಲ್ಲೇ ಇದ್ದಾರೆ. ಮಿಸ್ಟರ್ ಅಭಿಜಿತ್, ವೇದಾರ್ಥ್, ರೋಹಿತ್ ಆ್ಯಂಡ್ ಆರ್ಯನಂದನ್ ಟ್ರಿಪ್ ಬಗ್ಗೆ ಏನಿಸ್ತಿದೆ? ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ದಿವ್ಯಾ ಮ್ಯಾಮ್ ಫಾರ್ ಆರ್ಗನೈಸಿಂಗ್. ಏನೇ ಇದ್ರು ಎಲ್ಲ ಅವ್ರ ಮಕ್ಕಳೇ ನಾವು. ದಯವಿಟ್ಟು ಏನು ತಪ್ಪಿದ್ರು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ನಮ್ಮ ಕಾಲೇಜಲ್ಲಿ ಟ್ರಿಪ್ ಮಾಡ್ತಾರೆ ಅನಿಸಿಲ್ಲ, ಮಾಡೋರೆಲ್ಲ ಇವ್ರು 3 ಜನ ಮಾಡಿದವರು. ಇವ್ರು 3 ಜನದಿಂದ ನಾವು ಟ್ರಿಪ್ ಬಂದಿದ್ದೀವಿ. ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ. ಎಲ್ಲ ಕಾಣಿಸಿರೋ ನಮಸ್ಕಾರ ಹೇಳ್ಬಿಟ್ರಿ. ಥ್ಯಾಂಕ್ ಯು. ಟ್ರಿಪ್ಪಿನ ಮುಗ್ದಿಲ್ಲ, ಮುಗ್ದಾದ ಇವಾಗ ನಮ್ಮ ದಿವ್ಯಾ ಮಾತಾಡ್ತಾ ಇದ್ದಾರೆ, ಆರ್ಗನೈಸರ್. ಇದೆಲ್ಲ ಸೈಡಿಗೆ ಬಿಡಿ, ನೀವು ಟ್ರಿಪ್ ಆರ್ಗನೈಸ್ ಮಾಡಿ ಏನು ಅನಿಸ್ತಿದೆ ಮ್ಯಾಮ್? ತುಂಬಾ ಖುಷಿ ಆಗ್ತದೆ. ಫಸ್ಟ್ ಎವರ್ ಎಕ್ಸ್ಪೀರಿಯನ್ಸ್, ಮರೆಯೋಕ್ಕೆ ಆಗಲ್ಲ. ಸೊ ಇವಾಗ ಮೇಲೋಗಿ ಫುಲ್ ಇವ್ರಂತೂ ಸಿಗ್ಲೇ ಇಲ್ಲ ನಂಗೆ. ನಮಗೆ ಸಿಗ್ದ ಹಂಗಲ್ಲ ಒಂದು ಸೆಕೆಂಡ್, ಸ್ಪೆಕ್ಸ್ ಹಾಕೊಂಡು ಕತ್ಲೆಯಲ್ಲಿ ಹುಡುಕಿದ್ರೆ ನನ್ನ ಮಗ ಸಿಗ್ತಾನೆ ಒಬ್ರಿಗೊಬ್ರೆ. ಹಂಗಲ್ಲ, ನಾನು ಫುಲ್ ನಿಮ್ಗೆ ಎಷ್ಟು ಹೊತ್ತು ಕಾಯ್ದೆ ಗೊತ್ತಾ? ಅಲ್ಲಿ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಅಲ್ಲಿ. ನೀವು ಬಂದೇ ಇಲ್ಲ. ಈ ಒಂದು ಫೋಟೋ ತಮ್ಲನ್ ಯಾವ್ದು ಹಾಕಿಲ್ಲ. ಸೊ ಅದೇ ಅವಾಗ್ಲಿಂದ ಬ್ಲಾಗ್ ಪ್ರಾಪರಾಗಿ ಮಾಡೋಕೆ ಆಗ್ತಿಲ್ಲ. ಎಲ್ಲೆಲ್ಲೋ ಹೋಗ್ಬಿಟ್ಟು ಎಲ್ಲೆಲ್ಲೋ ಬರ್ತೀವಿ ನೋಡಿ ಆರಾಮಾಗಿ. ಸಿದ್ದಿಲ್ಲ, ನಿನ್ ಜೀವನ ಬೆಸ್ಟ್ ಕಣ, ಶಿಖಾಪುರುಷರು ನೀವಲ್ಲ. ಹಂಗೆ ಯಾಕೆ ಇನ್ನೇನಕ್ಕೆ ನೀನ್ ಬರ್ತೀಯ, ಒಯ್ತೀಯ, ವಾಪಸ್ ಬರ್ತೀಯ, ಕುತ್ಕೋತೀಯ, ಎಲ್ಲ ಏನು ನೋಡಿಲ್ಲ. ಜಗ ಹೋಗಿ ನೋಡಿ ಎಲ್ಲ ನೋಡಿ. ಸಾರಿ ಇವ್ರು ಹೊಡಿಯಾಕೆ ಬರ್ತಾರೆ ಗುರು, ಅದಕ್ಕೆಲ್ಲ ಮಾತಾಡೋದು. ಅದೇ ಇವಾಗ ಏನಂದ್ರೆ ಇವಾಗ ಕರೆಕ್ಟ್ ಆಗಿ ಏನು ಪ್ರಾಪರ್ ಪ್ಲೇಸಸ್ ಎಲ್ಲ ತೋರ್ಸಕ್ ಆಗ್ತಿಲ್ಲ. ಈಗ ಮುಂದೆ ಕರ್ಕೊಂಡ್ ಬಂದಿರೋದು ಈ ಜೀಪ್ ತೋರ್ಸಕ್ಕೆ ಅಂತ. ನೋಡ್ಕೊಂಬಿಡಿ ಒಂದ್ಸಲ. ಇದು ನಾವು ಹೋಗ್ತಿರೋ ಜೀಪ್ಗಳು. ಇದು ನನ್ನ ಕಾರ್ಗೆ ಹಾಕಿ ಸ್ಟೇರಿಂಗ್ ಸೇಮ್ ರೆಡ್ ಕಲರ್. ಬಸ್ ಮುಂದೆ ಹಾಕೊಂಡ್ಬಿಟ್ಟವ್ರಪ್ಪ, ಯಾರಪ್ಪ ಇವರೆಲ್ಲ? ನೋಡಿ ಮೊಹಮ್ಮದ್ ಅದು ಅಲ್ಲಿ ಹಾಕೋರು ಸ್ಟೇರಿಂಗು. ಸೊ ಲಾಸ್ಟ್ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ಇವಾಗ ಚಿಕ್ಕಮಂಗ್ಳೂರು ಬಂದರೆ ಎಲ್ಲಿ ಹೋಗ್ಬೇಕಂದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ. ನೋಡಿ ಇದು ಗೂಗಲಲ್ಲಿ ಹೊಡೆದ್ರು ಬರುತ್ತಿದೆ ಈ ಥರ. ಅವ್ರ ನಿಮ್ಮ ಕಾಂಟ್ಯಾಕ್ಟ್ ಎಲ್ಲ ಬಂದ್ಬಿಡುತ್ತಲ್ವ, ಸ್ಕ್ರೀನ್ಶಾಟ್ ತೊಗೊಂಬಿಡಿ ಇವ್ರದ್ದು ವಿಸಿಟ್ ಕಾರ್ಡ್ ಇದು. ನಿಮ್ಮ ಹೆಸರು ಸರ್? ಇರ್ಫಾನ್ ಖಾನ್ ಅಂತ. ಇವ್ರ ಜೊತೆ ಹೋದ್ರೆ ಏನು ಗೊತ್ತಾ, ಎಲ್ಲರ ಥರ ನಾರ್ಮಲಾಗಿ ಓಡಿಸ್ಕೊಂಡು ಹೋಗಲ್ಲ, ಎಲ್ಲರೂ ನಿಮಗೆ ನಗ್ಸಿ ಮಜಾ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲಿ ಈಚೆ ಹೋದ್ರೂ ಇವ್ರು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಇವಾಗ ಹೋಗೋಣ ಬನ್ನಿ, ವ್ಯೂ ಪಾಯಿಂಟ್ ನಿಮಗೂ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಇವಾಗ ಇದು ವ್ಯೂ ಪಾಯಿಂಟಲ್ಲಿ ನಿಲ್ಲಿಸಿದ್ದಾರೆ ಇವಾಗ.
ಮತ್ತೆ ನೆಕ್ಸ್ಟ್ ಎಲ್ಲೋ ಇಲ್ಲಿ ಹೋಗೋದಿದೆ ಇದೇನಾ ಲಾಸ್ಟ್ ಜೀಪಲ್ ಅಂದರೆ ಇದೇ ಲಾಸ್ಟ್ ಅಲ್ವಾ ಶಾರ್ಟ್ಸ್ ತೆಗಿತೀನಿ ಓಕೆನಾ Yes. You don't know? Ma'am. ಇಲ್ಲಿಂದನೇ ತಳ್ಬಿಡ್ತೀನಿ ನಾನೇ ನಿನ್ನ ಇಂಗ್ಲಿಷ್ ಕೇಳ್ಬಿಟ್ಟು. One push from here. You going? You going? ನೋಡಿ ಇಂಗ್ಲಿಷ್ ನಮಗೆ ಇಂಗ್ಲಿಷ್ ಆಗಿ ಮಾತಾಡ್ತಾರೆ. Go search you not finding. We going eating. Then come acting. Principal calling. We not picking. Then getting teasing. She giving you You teasing. giving you teasing. I going also. ಇಲ್ಲ ಹಿಂಗೆ ಆಗಿರುತ್ತೆ. ಇನ್ನೊಂದು ಡಿಸ್ಕಷನ್ ಆಗ್ತಿದೆ. ಪಕ್ಕದಲ್ಲಿ ಹಾಕು ಬಾರ್ಗೇನಿಂಗ್ ಫಾರ್ ಮನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡು. ಇವರೆಲ್ಲ ತಮ್ಮನ ಫೋಟೋ ಕರೆದ್ರೆ ಅಮೌಂಟ್ ಎಷ್ಟು ಕೊಡ್ಬೇಕಂತ ಅವ್ರಿಗೆ ಇದು ಜೋಕು. ಇದು ಜೋಕ್. ನೀನು ನಗ್ತಾನೆ ಇಲ್ಲ ಯಾರು ಅದಕ್ಕೆ ಪರವಾಗಿಲ್ಲ ಮಗ ನೀನು ನಗ್ದೆ ತಾನೇ ಈಗ ಬಿಡ. ಸರಿ ಒಂದು ಬೇಗ ಒಂದು ಫೋಟೋ ತಗೊಂಡು ಸೊ ಜೀಪಿಂದ ಇವಾಗ ಮತ್ತೆ ನಾವು ಬಸ್ ಇರೋ ಜಾಗಕ್ಕೆ ಬಂದಿದ್ದೀವಿ. ಸೊ ಒಂಥರ ಚೆನ್ನಾಗಿತ್ತು ಗೈಸ್ ಬಟ್ ತುಂಬ ಬಿಸಿಲು ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಬೇಗ ಊಟ ಮಾಡಿ ಹಂಗೆ ಹೋಗುವಾಗ ಎಲ್ಲೋಗೋದು ಗೊತ್ತಿಲ್ಲ ನಾವು ಫಾಲ್ಸ್ ಅಂತಿದ್ರೆ ಫಾಲ್ಸ್ ನೋಡ್ಬಿಟ್ಟು ಹಂಗೆ ಸೀದಾ ಇವತ್ತು ನೈಟ್ ಹಾಟ್ ಮಾಡಿ ಮಾರ್ನಿಂಗ್ 3 o'clock ಹಂಗೆ ಬೆಂಗಳೂರಿಗೆ ಹೊರಡೋದು. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಊಟಕ್ಕೆ ಬಿಸಿಬಿಡ ಬಾತು ಹೇಳಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಹೇಳೋಣ. ಏನು ಹೇಳಿ ಆಯಿತು ನಿನ್ ಮಮ್ಮ ಇಲ್ಲೇ ಟ್ರಯಲ್ ತೋರಿಸ್ತೀನಿ. ಒಂದು ಮಾಕ್ ಡ್ರಿಲ್ ಮಾಡ್ಸೋಣ ಬಾಮ. ಒಂದು ಮಾಕ್ ಡ್ರಿಲ್ ಬಾಮ ಹತ್ರ ಬಾ ನಾನು ತೆಗಿತೀನಿ. ಮಾಕ್ ಡ್ರಿಲ್ ಮಾಡೋಣ ಬಾಮ. ಹಿಂಗೆ ಊಟ ಮಾಡಕ್ಕೆ ಬಿಡ್ತಿಲ್ಲ ಹೊಟ್ಟೆ ಹಸಿತಿದೆ ನಮಗೆ. ನನ್ಗೋಸ್ಕರ ಧನುಷ್ ನನ್ಗೋಸ್ಕರ ಏನು ನೋಡಿದ್ರು ಹಿಂದೆನೆ ಬರ್ತಾರಲ್ಲ ಫೋನ್ ಇಟ್ಕೊಂಡು. ನಿಮ್ಮ ಅನಿಸಿಕೆ ಫೋನ್ ಕೊಡಿ. ನಂದೇನು ಇಲ್ಲ ಮ್ಯಾಮ್ ನಾನು ನೋಡೇ ಅದೊಂದು ಸ್ಕ್ರೀನ್ ಸೇವರ್ ಏನೋ ಇತ್ತು ಈಗ ನನಗೆ ತೋರಿಸಿ. ಇವ್ರಿಗೆ ಬೇಡ ಕಂಟೆಂಟ್ ತೆಗಿತಾ ಇದೀವಿ ನಾವು. ನೋಡಿ ಫ್ರೆಂಡ್ಸ್ ಈ ಬ್ಲಾಗ್ ಕಂಟೆಂಟ್ ಕ್ರಿಯೇಟರ್ ಎಂತೆಂತ ಕೆಲಸ ಮಾಡ್ತಾ ಇದ್ದಾನೆ. ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ. ಸೊ ಫೈನಲಿ ಲಾಡ್ಜಿಗೆ ಬಂದಿದ್ದೀವಿ, ರೂಮಿಗೆ ಬಂದಿದ್ದೀವಿ. ಕ್ರೇಜಿ ಆಗಿದೆ ರೂಮ್. ಪರವಾಗಿಲ್ಲ ಬರೋ ತೋರ್ಸಲ್ಲ. ಹೆಂಗಿದೆ ಮ್ಯಾಮ್ ರೂಮ್? ಪೀಸಾ ಫಸ್ಟ್ ಟೈಮ್ ಮಗ ಫುಲ್ ಖುಷಿ ಕೊಡ್ತಾರೆ ಕಾಲೇಜವರು. ಮತ್ತೆ ಆ ಲಾಡ್ಜ್ ಥರ ಮಾಡೋದು ಬೇಡ ಮಾಡ್ಬೇಕು ಮುಂಚೆ ಈಗ ಬ್ರೋ. ಸೊ ಇವಾಗ ಏನು ಗೊತ್ತಾಗೈತಿ, ಇವಾಗ ಕರೆಕ್ಟ್ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಎಲ್ಲರೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫುಲ್ ಫ್ರೆಶ್ ಅಪ್ ಆಗಿ 6:30 ಹಂಗೆ ಫೈರ್ ಕ್ಯಾಂಪು 7 o'clock ಗೊತ್ತಿಲ್ಲ 7 o'clock ಹಂಗೆ ಫೈರ್ ಕ್ಯಾಂಪ್ ಮಾಡ್ತಾರೆ ಅಂತ ಅಲ್ಲಿ ಹೋಗಿ ಊಟ ಮಾಡೋದು. ಸೊ ಅಲ್ಲಿ ಹೋದಾಗ ಸಿಗೋಣ. ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ, ತುಂಬ ಟೈರ್ಡ್ ಆಗಿಬಿಟ್ಟಿದೆ. ಅಲ್ಲಿ ಹೋಗೋಕೆ ಸಿಗ್ತೀವಿ. ಸಿ ಯು. ಸೊ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಮಲ್ಕೊಂಡು ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ಇದೇ ಔಟ್ಫಿಟ್ಟಲ್ಲಿ ಹೋಗ್ಬಿಡ್ತೀನಿ. ಸುಮ್ಮನೆ ಹಂಗೆ ಬಂದಂಗೆ ಮಲ್ಕೊಂಡ್ಬಿಡ್ಬೋದು. ಎಲ್ಲಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಸುಮ್ಮನೆ ನೈಟ್ ಒಂದು 7 o'clock ಹಂಗೆ ಫೈರ್ ಕ್ಯಾಂಪ್ ಮಾಡಿ ಅಲ್ಲೇ ಊಟ ಮಾಡಿ ಬರೋದು. ವಯಸ್ಸು ಇವಾಗ ಎಲ್ಲರೂ ಓಡ್ತಾ ಇದ್ದೀವಿ. ಹೋಗೋಣ, ಮಜಾ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಮಜಾ. ಗೈಸ್ ಇವಾಗ ಕ್ಯಾಂಪ್ ಫೈರ್ ಇದೆ, ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ ಇನ್ನೂ, ಬಟ್ ಈ ಕ್ಯಾಂಪ್ ಫೈರ್ ಇದೆ. ಸೊ ನೋಡಿ ಏನು ಅನಿಸ್ತಿದೆ ನಿಮಗೆ? ಇಲ್ವಾ? ಸೊ ಗೈಸ್ ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಹೆಂಗಿದೆ ಏನು ಎತ್ತ ಗೊತ್ತಿಲ್ಲ. ಸೊ ನೋಡೋಣ ಮುಂದೆ, ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಬರ್ತಿರೋದು ಇಲ್ಲಿ. ಏನೋ ಫೈರ್ ಕ್ಯಾಂಪ್ ಮಾಡ್ತಾರೆ ಅಂತ ಲೆಕ್ಸಿ. ಇಲ್ಲಿ ಬಂದಿಲ್ಲ, ಬಟ್ ಈ ಜಾಗದಲ್ಲಿ ಬಂದಿಲ್ಲ. ಸೊ ಗೈಸ್ ಫೈರ್ ಕ್ಯಾಂಪ್ ಮಾಡೋ ಜಾಗ ಇದೆ. ಸ್ವಲ್ಪ ಆಮೇಲೆ ಎಲ್ಲ ಗೊತ್ತಿಲ್ಲ, ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಇವಾಗ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಿದ್ದಾರೋ ಗೊತ್ತಿಲ್ಲ. ಇದು ಆಮೇಲೆ ಇನ್ನೂ ಕತ್ಲಾಗಿರಲ್ಲ. ಆಮೇಲೆ ಫೈರ್ ಕ್ಯಾಂಪ್ ಹತ್ರ ಕೂತ್ಕೊಂಡು ಡ್ಯಾನ್ಸ್ ಮಾಡೋದು ಅನಿಸುತ್ತೆ. ಎಲ್ಲಿ ಹೋಗ್ತಿದ್ದಾರೋ ಗೊತ್ತಿಲ್ಲ. ಹೋಗೋಣ ಬನ್ನಿ. ಅಲ್ಲಲ್ವ ಮ್ಯಾಮ್ ಇರೋದು ಫೈರ್ ಕ್ಯಾಂಪ್. ಮತ್ತೆ ಅಲ್ಲಿ ಹೋಗ್ತಾ ಇದ್ದೀವಿ ಮೇಲೆ. ಕೇಳ್ಬಿಟ್ಟು ಹೇಳ್ತೀನಿ ಬಾಪ. ನಿಮಗೂ ಗೊತ್ತಿಲ್ವಾ ಈ ಜಾಗ ಅಲ್ವಾ? ಹಂಗಂದ್ರೆ ಇದೇ ಜಾಗ. ವಾಟ್ ಈಸ್ ದ ಲೇಟೆಸ್ಟ್ ಅಪ್ಡೇಟ್? ವಿಲ್ ಕೀಪ್ ಯು ಅಪ್ಡೇಟೆಡ್. ಮತ್ತೆ ಸಿಗೋಣ. ಸಿಗುವ ಮುಂದೆ. ಟು ಬಿ ಕಂಟಿನ್ಯೂಡ್. ಕನ್ನಡ ಕಲ್ತ್ಬಿಟ್ಟೋಳೆ ನೋಡಿ ಗೈಸ್ ಅದು ಅಲ್ವಂತೆ. ಇವಾಗ ಬನ್ನಿ ಜನರೇ, ನಾವು ವಾಪಸ್ ಬಂದಿದ್ದೀವಿ. ಸೊ ನಮ್ಮದು ಫೈರ್ ಕ್ಯಾಂಪ್ ಇಲ್ಲಿಗೆ ಅಲ್ಲಲ್ಲ, ಅದು ಬೇರೆಯವ್ರದ್ದು ಅನಿಸುತ್ತೆ. ಬ್ರೋ ಇಲ್ಲಿ ಚೆನ್ನಾಗಿದೆ ಸರ್, ಅಲ್ಲಿಗಿಂತ ಇಲ್ಲಿ ಸೂಪರ್ ಆಗಿದೆ ಆ್ಯಕ್ಚುಲಿ.
ಹಚ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಬೆಂಕಿ. ಏನು ಎಲ್ಲರೂ ವೈಟ್ ಡ್ರೆಸ್ ಹಾಕೊಂಡು ಬಂದಿದ್ದೀರಿ? ಎಲ್ಲಿ ಇವತ್ತು ಯಾಕೆ ವೈಟ್ ಹಾಕೊಂಡು ಬಂದಿದ್ದೀರಾ? ಬೇರೆ ಬಟ್ಟೆ ಇರಲಿಲ್ಲ ಅದಕ್ಕೆ. ಬೇರೆ ಬಟ್ಟೆ ನೋಡಿ ಇಲ್ಲಿ ಫೈರ್ ಕ್ಯಾಂಪ್ ನಮ್ಮದು ನಡೀತಿರೋದು. ಇದೇ ಫೈರ್ ಕ್ಯಾಂಪ್ ನಮ್ಮ ಕಾಲೇಜ್. ಹೆಂಗೆ ಹೆಚ್ಚಿದ್ದು? ಸದ್ಯಕ್ಕೆ ಇನ್ನೂ ಏನು ವೈಬ್ ಆಗ್ತಿಲ್ಲ ಗೈಸ್. ಸ್ವಲ್ಪ ಎಂಜಾಯ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಹೇಳ್ತೀನಿ. ಮತ್ತೆ ದೂರ ಹೋಗಿ ಅಂದರೆ Wait a minute. Who are you? Wanna catch another fight? About to make 'em wanna fight. I just wanna have a good night. Just wanna have a good night. ಸೊ ಹಂಗೆ ನಾವು ರೂಮಿಗೆ ಬಂದುಬಿಟ್ವಿ. ಫುಲ್ ಟಯರ್ಡ್ ಆಯಿತು ಡ್ಯಾನ್ಸ್ ಮಾಡಿ. ಇವಾಗ ಕೆಳಗಡೆ ಊಟಕ್ಕೆ ಹೋಗಬೇಕು. ಊಟದೆಲ್ಲ ಪ್ರಿಪ್ರೇಷನ್ ಎಲ್ಲ ನಡೆದಿದೆ. ಸರ್ ಬ್ರೋ ಇವನಂತೂ ಬಿಡಿ ಫುಲ್ ಡುಮುಕು ಹೆಂಗೆ ಆಯ್ತು. ನಂಗೆ ಗಿಂಟ ಕಾಲ ಬಂದರೆ ಸರಿ ಇರಲ್ಲ. ಇವಾಗ ಇಲ್ಲ ಏನೋ. ಸೊ ಅದೇ ಗೈಸ್ ಇವಾಗ ಕೆಳಗಡೆ ಹೋಗೋಣ, ಊಟ ಮಾಡೋಕ್ಕೆ ಹೋಗೋಣ. ನಾನ್ ವೆಜ್ ವೆಜ್ ಎರಡೂ ಮಾಡಿದ್ದಾರೆ. ಬಟ್ ನಾನು ವೆಜ್ ತಿಂತೀನಿ. ನಿನಗೇನು ಗುರು, ನಮ್ಮ ಇಷ್ಟ, ನಮ್ಮ ಹೊಟ್ಟೆ. ನಾನು ವೆಜ್ ತಿಂತೀನಿ ಗೈಸ್. ಲೆಟ್ಸ್ ಗೋ. ನಾನು ಇವಾಗ ಸ್ಪೀಕರ್ ತಂದಿದ್ನಲ್ಲ, ಸ್ಪೀಕರ್ ಸುಮ್ಮನೆ ಬ್ಯಾಗಲ್ಲಿ ಇಕ್ಬಿಡೋಣ ಅಂತ ಬಂದೆ. ಯಾರು ಕಳೆದೋಗ್ಬಿಟ್ರೆ ಆಮೇಲೆ ಅಪ್ಪ. ಕೆಳಗಡೆ ಊಟ ಮಾಡ್ಕೋಣ ಬನ್ನಿ. ನೋಡಿ ಗೈಸ್ ಊಟಕ್ಕೆಲ್ಲ ಹೆಂಗೆ ಕಾಯ್ಕೊಂಡಿದ್ದಾರೆ ಪಾಪ ಅಲ್ವಾ ಬ್ರೋ? ನೋಡಿ ಬ್ರೋ ಎಲ್ಲರಿಗೂ ಹೊಟ್ಟೆ ಹಸಿ ಆಗಿದೆ. ಸ್ಮೆಲ್ ಮಾತ್ರ ಸೂಪರ್ ಆಗಿದೆ ಬ್ರೋ. ಟೇಸ್ಟ್ ನೋಡಿ ಬ್ರೋ. ಹಾಂ ಟೇಸ್ಟ್ ನೋಡ್ತೀನಿ. ನೋಡಿ ಇವಾಗಲೇ ನೋಡ್ಬಿಟ್ಟು ಹೇಳ್ಬಿಡಿ. ಟೇಸ್ಟ್ ಚೆನ್ನಾಗಿದೆ. ಹಂಗಂದ್ರೆ ಸಾಕು. 95% ಚೆನ್ನಾಗಿದೆ. 5% 5% ದಿನ ಪೂರ್ತಿ ಇಲ್ಲಾದ್ಮೇಲೆ ಹೇಳ್ತೀನಿ. ಸೊ ನೋಡಿ ಗೈಸ್ ಈ ಕಡೆ ವೆಜ್ಜು, ಈ ಕಡೆ ನಾನ್ ವೆಜ್ಜು. ಬಟ್ ನೀವು ಯಾವ್ದು ಮ್ಯಾಮ್, ನಾನ್ ವೆಜ್ಜಾ ವೆಜ್ಜಾ? ವೆಜ್. ಸೂಪರ್ ಮ್ಯಾಮ್. ನೀವು ಮ್ಯಾಮ್ ವೆಜ್ಜಾ ನಾನ್ ವೆಜ್ಜಾ ನೀವು? ಸೂಪರ್. ನನ್ನ ಹೆಸರೇನಂದ್ರಿ ನೀವು? ಸರ್ ನಾವು ವೆಜ್ ಕೌಂಟರ್ ಸರ್ ಅಂದ್ರೆ ನಂಗೇನು ದರ್ಶನ್ ನಂಗೆ ಅಂದ. ನಾನು ವೆಜ್ಜು. ಸೊ ನೋಡಿ ಗೈಸ್ ನಾನು ಮತ್ತು ಧನುಷ್ ವೆಜ್ಜು. ಹಾಂ ಇದು ಯಾವುದೋ ಗೊತ್ತಿಲ್ಲಪ್ಪ. ಇದು ಯಾವ್ದು? ಇದು ಮಶ್ರೂಮ್ ಪಲಾವ್. ಇವರೆಲ್ಲ ಚಿಕನ್ ಬಿರಿಯಾನಿ ತಿಂತಾ ಇದ್ದಾರೆ. ಯಾಕಲ್ಲ ಏನು ಹೇಳೋಣ, ನಾವೆಲ್ಲ ಚಿಕನ್. ಇವರೆಲ್ಲ ಚಿಕನ್ ತಿಂತವ್ರೆ. ಫಸ್ಟ್ ಬರೋದೇ ಇಲ್ಲ ನೋಡಿ ಏನ್ ಗೊತ್ತಾ, ಅವ್ರು ಬೇಕಂದ್ರೆ ನಮ್ ವೆಜ್ ತಿನ್ಬೋದು, ನಾನ್ ವೆಜ್ ತಿನ್ಬೋದು. ನಾವ್ ಹಂಗ ಆಗಲ್ಲ. ಬರೀ ವೆಜ್, ಬರೀ ಮಶ್ರೂಮ್. ಯಪ್ಪ ಮಶ್ರೂಮ್ ತಿನ್ನೋದು, ಪನ್ನೀರ್ ತಿನ್ನೋದು. ಬೇಗ ತಿಂದು ಮಲ್ಕೊಂಬಿಡೋಣ. ಹೊಟ್ಟೆ ತುಂಬ ತಿನ್ಬೇಕು. ಏನಾಯ್ತು? ಏನ್ ಮಾಡೋದು ಗೈಸ್, ಹಿಂಗೆ ನಡ್ಕೊಂಡು ಹೋಗೋ ಪಕ್ಕದಲ್ಲೇ ಇರ್ತಾಳೆ. ನಾವೆಲ್ಲ ಒಂದು ಕ್ಲಾಸ್ಮೇಟ್ ಅಲ್ವಾ, ಅದಕ್ಕೆ ನಮ್ಮೆಲ್ಲ ಗ್ರೂಪ್ ಎಲ್ಲ ಒಂದೇ ಕಡೆ ಇರ್ತೀವಿ. ಏನೇನು ಲಾಸ್ಟ್ ನೈಟಾ? ಏನಿದೆ ನಾನು ಲಾಸ್ಟ್ ಡೇನು ಅಂದಿಲ್ಲ ಅಂದೆ, ಕ್ಲಾಸ್ಮೇಟ್ಸ್ ಅಂದಿದ್ದು ನಾನು. ನಿಂಗೆ ಅರ್ಥನೇ ಆಗಲ್ಲ ಬ್ರೋ. ಇವಾಗ ಮಲ್ಕೊಳಕ್ಕೆ ಬಂದಿದ್ವಿ. ಸೊ ಇವತ್ತಿನ ಹೆಂಗಿತ್ತು ಟ್ರಿಪ್ಪು? ಎಂಜಾಯ್ ಮಾಡಿದ್ರಾ ಎಲ್ಲರೂ? ಹೆಂಗೆ ಎಂಜಾಯ್ ಮಾಡಿದೆ ಟ್ರಿಪ್ಪು? ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.